ಅಪ್ಪಾಜಿ ಕಪ್ ಮಾರ್ಚ್ 2021 ಶಾರ್ಟ್ ಪಿಚ್ ಅಂಚೆಪಾಳ್ಯ ಕೂಡ ಸಾಕ್ತಾ ಇದೆ. 50,000ಗಳ ಒಂದು ಪಂದ್ಯಾಟಕ್ಕೆ ಬರ ಇಲ್ಲ. ಆಟಗಾರರು ಹೊಂದಿಕೊಳ್ಬೇಕಾಗ್ತಾ ಇದೆ. ಪಂದ್ಯಾಟ ಪ್ರಾರಂಭಿಸ್ತಾ ಇದೆ. ಕ್ವಾಲಿಫೈಯರ್ 2 ಭೈರವ ಬ್ಲಾಸ್ಟರ್ಸ್ ವರ್ಸಸ್ ಅವಿಘ್ನ ಸ್ಟಾರ್ಸ್. ಅವಿಘ್ನ ಪುಟ್ ಟು ಬ್ಯಾಟ್. ಭೈರವ ಬ್ಲಾಸ್ಟರ್ಸ್ won the toss, selected to field fast. ಈಗಾಗಲೇ ಕ್ವಾಲಿಫೈಯರ್ 1 ಅನ್ನ ಸೋತಂತ ತಂಡ ಈಗ ಅವಿಘ್ನ ಸ್ಟಾರ್ಸ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಎರಡು ತಂಡದ 12ನೇ ಆಟಗಾರರು ಈಗ ನಮ್ಮ ಕಮೆಂಟೇಟರ್ ಬಾಕ್ಸ್ ಅಲ್ಲಿ ಇದ್ದಾರೆ. ಪಂದ್ಯಾಟ ಸರಿ ಪ್ರಾರಂಭಿಸಿ, ಹಸೂರಿ ನಿಶಾನನ ತೋರ್ಪಡಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಭೈರವ ಬ್ಲಾಸ್ಟರ್ಸಿನ ಪರವಾಗಿ ಜ್ಞಾನೇಶ್ ಸೇರ್ಪಡೆ. ಗುಡ್ತ ಹಿಂಬದಿಯಲ್ಲಿ ಆದರ್ಶ, ಸ್ಟ್ರೈಕರ್ ಅಲ್ಲಿ ಶಿವ, ಸ್ಟ್ರೈಕರ್ ಅಲ್ಲಿ ಉಚಿ. ಆರಂಭಿಕ ಎಸೆತ, ವೈಟ್ ಬಾಲ್, ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ತಂಡದ ಮೊತ್ತ 1, ಖಾತೆ ತೆರಿಕೆಯನ್ನು ಕಂಡುಕೊಳ್ತಾ ಇದೆ. 1 ವಿತೌಟ್ ಲಾಸ್. ಸ್ಟ್ಯಾಂಡಿಂಗಿನ ಮುಖಾಂತರವಾಗಿ ಖಾತೆ ತೆರಿಕೆಯನ್ನು ಕಂಡುಕೊಳ್ತಾ ಇಲ್ಲ. ಎಕ್ಸ್ಟ್ರಾ ಅತಿಕ್ರಮ ಓಟದ ಸೇರ್ಪಡೆ ಖಾತೆಗೆ ಒಂದು ಓಟ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎಸ್ಕಾರಿಕೆ ಭಾಗದಲ್ಲಿ ಜ್ಞಾನೇಶ್. ಈ ಬಾರಿ ಎಸೆತ ಚೆಂಡು ಬಾಷ್ಟು ಮರಿತಾನೆ. ಎಸೆತ ಡಿಪ್ಪಿಂಗ್ ಡೆಲಿವರಿ. ಅವಿಘ್ನ ಟೀಮ್ ಅವರು ಯಾರೇ ಸಿಕ್ಸರ್ ದಾಖಲಿಸಿದ್ರು ಕೂಡ ಒಂದು ಸಿಕ್ಸರ್ಗೆ 500 ನಗದನ್ನ ಕೊಡ್ತಾ ಇದ್ದಾರೆ. ವಿದೂರ್ ಅವರು ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಾಷ್ಟು ಮರಿತದ ಹೊಡೆತ. ಈಗ ಕ್ಷೇತ್ರ ರಕ್ಷಕನ ಶಿರದ ಮೇಲ್ಭಾಗದಲ್ಲಿ ಬೌಂಡರಿ. 4 ಓಟದ ಸೇರ್ಪಡೆ. ಭರ್ಜರಿ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. 4 ಓಟ ಸೇರ್ಪಡೆ. ಈಗಾಗಲೇ ಬಹಳ ಉತ್ತಮ ಬೌಂಡ್ರಿ ದಾಖಲಾಗ್ತಾ ಇದೆ. ಮತ್ತೆ ಜ್ಞಾನೇಶ್ ಉತ್ತಮ ರೀತಿಯ ಎಸೆತ, ಬಹಳ ಉತ್ತಮ ಶಾರ್ಟ್ ಕೀಪಿಂಗ್ ಅಲ್ಲಿ ತೊಡಗ್ತಾ ಇದ್ದಾರೆ. ನ್ಯಾಷನಲ್ ಲೆವೆಲ್ ಕ್ರೀಡಾಪಟು, ಈ ಭಾಗದ ಜನಪ್ರಿಯ ಆಟಗಾರ, ಅವಿಘ್ನ ಸೃಷ್ಟಿನ ಅದೃಷ್ಟವಂತ ನಾಯಕ. ಈಗ ವಿಕೆಟ್ ಕೀಪಿಂಗ್ ಅನ್ನು ಮಾಡ್ತಾ ಇದ್ದಾನೆ ಆದರ್ಶ. ಉತ್ತಮ ರೀತಿಯ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಗೂಟದ ಹಿಂಬದಿಯ ವೈಫಲ್ಯತೆಯನ್ನು ದಾಖಲಿಸಿದ್ರು, ಚೆಂಡನ್ನ ಪಡ್ಕೊಳ್ತಾ ಇಲ್ಲ. ಒಂದೋಟ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ಈಗ 6 ಓಟಗಳಿಗೆ ತಲುಪ್ತಾ ಇದೆ. 6. ಉಜಿ ಮತ್ತು ಶಿವ, ಜ್ಞಾನೇಶ್ ಎಸ್ಕಾರಿಕೆ ಭಾಗದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ನಮ್ಮ ಪ್ರೇಕ್ಷಕರ 2 ಸ್ಟ್ಯಾಂಡ್ ಕೂಡ ಫಿಲ್ ಅಪ್ ಆಗ್ತಾ ಇದೆ. ಕಂಪ್ಲೀಟ್ಲಿ ಹೌಸ್ಫುಲ್ ಆಗ್ತಾ ಇದೆ. ಸಮಯ ಸರಿತಾ ಇದೆ. ಪಂದ್ಯಾಟ ರೋಚಕ ಹಂತಕ್ಕೆ ತಲುಪ್ತಾ ಇದೆ. ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮತ್ತೆ ಎಸ್ಕಾರಿಕೆ ಭಾಗದಲ್ಲಿ ಈಗ ಜ್ಞಾನೇಶ್ ಎಸ್ಕಾರಿಕೆ ಭಾಗದಲ್ಲಿ ಕ್ಷೇತ್ರರಕ್ಷಣೆ ಒಂದಷ್ಟು ಬದಲಾವಣೆಗಳು ಮಾಡ್ತಾ ಇದ್ದಾರೆ. ಪವರ್ ಪ್ಲೇ ಅಲ್ಲಿ ಈಗ 2 ಮಂದಿ ಕ್ಷೇತ್ರರಕ್ಷಕರಿಗೆ ಮಾತ್ರ ಹೊರಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡುವಂತ ಅವಕಾಶ ಲಭಿಸ್ತಾ ಇದೆ. ಮತ್ತೆ ಈ ಬಾರಿ ಎಸೆತ ಚೆಂಡು, ವೈಟ್ ಬಾಲ್, ಅಗಲವಾದ ಎಸೆತ. ವೈಸ್ಟಿಕ್ ಹೊರಭಾಗದಲ್ಲಿ ಚೆಂಡನ್ನು ಎಸೆದ್ರು. ತಂಡದ ಮೊತ್ತ 7. 7 ವಿತೌಟ್ ಲಾಸ್. ಆರಂಭಿಕದ ಓವರ್ನ ಚಾಲ್ತಿಯಲ್ಲಿ ಲಾಸ್ಟ್ 2 ಬಾಲ್ ರಿಮೈನಿಂಗ್ ನಾವು. 2 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಜ್ಞಾನೇಶ್ ಉತ್ತಮ ರೀತಿಯ ಹೊಡೆತ. ಈ ಬಾರಿ ಎಸೆತ ಚೆಂಡು, ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ ಉತ್ತಮ ರೀತಿಯ ಬ್ಯಾಕಪ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಚೆಂಡನ್ನ ಅಡ್ಡಾಯಿಸಿದ್ರು, ಬೌಂಡ್ರಿ ಅಡ್ಡಾಯಿಸಿದ್ರು. ಈಗ ಅವಳಿ ಓಟದ ಪೂರೈಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದೋಟ ಸೇರ್ಪಡೆ ಅನ್ನುವಂತ ಸೂಚನೆ ಬರ್ತಾ ಇದೆ. ಮತ್ತೆ ಜ್ಞಾನೇಶ್ ತಂಡದ ಮೊತ್ತ
8. ಈ ಬಾರಿ ಸತ ಚೆಂಡು ಬಾಸ್ಟ್ ಉತ್ತಮ ರೀತಿಯಿಂದ ಹೊಡೆತ ಡೀಪ್ ಕವರ್ ಪಾಯಿಂಟ್ ಸೀಮಾರೇಖೆ ಅಂಚಿನಲ್ಲಿ ಬಾಸ್ಟ್ ಉತ್ತಮ ರೀತಿಯಾದ ಕ್ಷೇತ್ರ ರಕ್ಷಣೆ ಅಭಿಮಾನದ ಚಪ್ಪಾಳೆಗಳು ಬರ್ತಾ ಇದೆ. ಓ ಈ ಬಾರಿ ಓಟಗಳು ದಾಖಲಾಗ್ತಾ ಇದೆ. ಬಾಸ್ಟ್ ಉತ್ತಮ ರೀತಿಯ ಒಂದು ಹೊಂದಾಣಿಕೆ ಓಟ್ಗಳು 3 ಓಟ ಸೇರ್ಪಡೆ ಆದ್ರೆ ಈಗ ಒನ್ ಶಾಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಕೇವಲ 2 ಓಟಗಳು. ಲಕ್ಷ್ಮಣ ಗೆರೆ ಈಗ ಟಚ್ ಆಗ್ತಾ ಇಲ್ಲ. ದಶಕ ಸಾಧನೆ ತಂಡದ ಮೊತ್ತ 10 ಓಟಗಳು. 10 ವಿತೌಟ್ ಲಾಸ್. ನಾವು ಅವಿಘ್ನ ಸ್ಟಾರ್ಸ್ ಕ್ವಾಲಿಫೈಯರ್ 2 ಪಂದ್ಯಾಟ ಸಾಗ್ತಾ ಇದೆ. ಪಂದ್ಯಾಟದ ನೇರ ಪ್ರಸಾರ ಕಾರ್ಯಕ್ರಮ ಸಚಿನ್ ಮಹಾದೇವ ಅವರ ಸಾರಥ್ಯದಲ್ಲಿ ಸ್ವತಃ ಕ್ರೀಡಾಪಟು ಜೈ ಕರ್ನಾಟಕದ ಪರವಾಗಿ ಪಂದ್ಯಾಟವನ್ನು ಆಡಿದ್ರು. ಈಗ ಲೈವ್ ಅಪ್ಡೇಟ್ಸ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಓಂಕಾರ್ ಪಾಟೀಲ್ ಅವರ ಮೈನ್ ಟೆಕ್ನಿಷಿಯನ್ ಮುಖಾಂತರವಾಗಿ ಅರಸೀಕೆರೆ ಛಾಯಾಗ್ರಾಹಕರು ಸಿದ್ದು ಉಪ್ಪಿ ಈ ರೀತಿಯಾದ ಛಾಯಾಗ್ರಾಹಕರಿಗೆ ಬಹಳಷ್ಟು ಉತ್ತಮ ರೀತಿಯೊಂದು ಚೆಂಡನ್ನ ಸೆರೆ ಹಿಡಿತಾ ಇದ್ದಾರೆ. ಪಂದ್ಯಕೂಟವನ್ನ ನೆನಪಲ್ಲಿ ಉಳಿಸ್ತಾ ಇದ್ದಾರೆ. ಯೂಟ್ಯೂಬ್ ಮುಖೇನವಾಗಿ ಮನೆಯಲ್ಲೇ ಕುಳಿತುಕೊಂಡು ಪಂದ್ಯಾಟವನ್ನ ನೋಡುವಂತ ಅವಕಾಶಗಳು, ದೂರದ ವಿದೇಶದಲ್ಲಿ ಕೂಡ ಪಂದ್ಯಾಟವನ್ನ ವೀಕ್ಷಿಸ್ತಾ ಇದ್ದಾರೆ. 70,000 ಸಬ್ಸ್ಕ್ರೈಬರ್ಸ್ ಹೊಂದಿರುವಂತ ಕನ್ನಡದ ಏಕಮಾತ್ರ ಸಂಸ್ಥೆ ಎಂ ಸ್ಪೋರ್ಟ್ಸ್ ಹೊನಲು ಬೆಳಕಿನ ಪಂದ್ಯಾಟ ಈಗ ಸೆರೆ ಹಿಡಿತಾ ಇದ್ದಾರೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅದೇ ರೀತಿ ನಮ್ಮ ಒಂದು ಯಶಸ್ವಿ ಪಂದ್ಯಾಟಕ್ಕಾಗಿ ನಮ್ಮ ಮಂಜುನಾಥ್ ರವರ ಧರ್ಮಪತ್ನಿಯಾದಂತಹ ನಮಗೆ ಒಂದು ಆಯೋಜಕರ ಬೆನ್ನೆಲುಬಾಗಿ ಬಹಳಷ್ಟು ಮನೆಯಲ್ಲಿ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತವರು ನಮಗೆ ಒಂದು ಯಶಸ್ವಿ ಪಂದ್ಯಾಟದ ಮತ್ತೋರ್ವ ರುವಾರಿಗಳು ಶಾರದಮ್ಮನವರು. ಅವ್ರ ಜೊತೆಗಾಗಿ ಮಂಜುನಾಥ್ ರವರು ಅವರ ಮನೆಯವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದಯಮಾಡಿ ಅವರು ನಮ್ಮ ಪ್ರಮುಖ ವೇದಿಕೆಯನ್ನ ಆಸೀನರಾಗಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರ ಪುತ್ರ ಈಗಾಗಲೇ ಹರ್ಷ ಗೌಡ ಪಂದ್ಯಾಟವನ್ನ ವೀಕ್ಷಿಸ್ತಾ ಇದ್ದಾರೆ. ಅವರ ಸಂಯೋಜನೆಯಲ್ಲಿ ಅವರ ಕನಸಿನ ಕೂಸು 2 ತಿಂಗಳ ಪರಿಶ್ರಮ ಈಗಾಗಲೇ ಸಾರ್ಥಕ ಹಂತಕ್ಕೆ ತಲುಪ್ತಾ ಇದೆ. ಅತಿ ಶ್ರೀಮಂತಿಕೆಯ ಪಂದ್ಯಾಟ ಅಕ್ಕನ ಒಳಭಾಗದಲ್ಲಿ ಉತ್ತಮ ರೀತಿಯ ಹೊಡೆತ ಚೆಂಡೀಗ ಕೈ ಚೆಲ್ತಾ ಇದ್ದಾರೆ. ಮತ್ತೆ ಸೃಷ್ಟಿ ಎಡವಿಕೆಯನ್ನ ಕಂಡುಕೊಳ್ತಾ ಇದೆ. ಕ್ವಾಲಿಫೈಯರ್ 1 ಅಲ್ಲಿ ಕೂಡ 3 ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು, ಪಂದ್ಯಾಟವನ್ನ ಕೂಡ ಚೆಲ್ಲಿದ್ರು. ಈ ಬಾರಿ ಕ್ವಾಲಿಫೈಯರ್ 2 ಅಲ್ಲಿ ಕೂಡ ಎಡವಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ. ಸ್ಕ್ವಯರ್ ಲೆಗ್ ವಿಭಾಗದಲ್ಲಿ 1 ಓಟ ಸೇರ್ಪಡೆ. ತಂಡದ ಮೊತ್ತ ಈಗ 12 ಓಟಗಳಿಗೆ ತಲುಪ್ತಾ ಇದೆ. 12 now ಫಾರ್ ವಿಥೌಟ್ ಲಾಸ್. ಬಹುಶಃ ಪಡ್ಕೊಂಡಿದ್ರೆ ಹೋದಾರಿ ನೆಲ ಕೊಡ್ತಾ ಇತ್ತು. ಎಸ್ಕಾರಿಕೆ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ತುದಿ, ಹೈವೇ ತುದಿಯನ್ನ ರಾಜೇಶ ಉತ್ತಮ ರೀತಿಯ ಹೊಡೆತ. ಈ ಬಾರಿ ಅಕ್ರಾಸ್ ಲೈನ್ ಸ್ವೀಪ್ ಶಾಟ್ ಮಾಡುವಂತ ಪ್ರಯತ್ನ. ವೈಡಿಶ್ ಲಾಂಗನಲ್ಲಿ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಂಡ್ರು. ಆದ್ರೂ ಕೂಡ 1 ಓಟ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಈಗ 13 ಓಟಗಳು. ಕ್ರಿಕೆಟಿನ ದುರಾದೃಷ್ಟ ಸಂಖ್ಯೆ ಅವಿಘ್ನ ಸ್ಟಾರ್ ಸಂಖ್ಯಾಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಎಬಿ ಇವೆಂಟ್ಸ್ ಬಹಳಷ್ಟು ಉತ್ತಮ ರೀತಿಯಾಗಿ ಈ ಒಂದು ಪಂದ್ಯಾಕೂಟ ಆಯೋಜಕರಿಗೆ ಕೈ ಜೋಡಿಸ್ತಾ ಇದೆ. ಅವರಿಗೆ ಕೂಡ ರಾಜೂರ್ ಅವರಿಗೆ ಕೃತಜ್ಞತೆಗಳು. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಲೋವರ್ ಫುಲ್ ಟಾಸ್ ಸೀಮಾ ರೇಖೆ ಹೊರಭಾಗವನ್ನ ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆಯಲ್ಲಿ 6 ಷಟ್ಕ 6 ಓಟಗಳು. ಸ್ಕೋರ್ ಮೂವ್ಸ್ ಟು 19 ವಿತೌಟ್ ಲಾಸ್. 19ಕ್ಕೆ ನೋ ಲಾಸ್ ಅಲ್ಲಿ ಸಾಗ್ತಾ ಇದೆ. ಭೈರವ ಟ್ರಾವೆಲ್ಸಿನ ಮಾಲೀಕರು ಮಂಜುನಾಥ್ ರವರು ಮತ್ತು ಅವರ ಧರ್ಮ ಪತ್ನಿ ಅಂತ ಶಾರದಮ್ಮನ್ ಅವರು ಈಗಾಗಲೇ ನಮಗೆ ಒಂದು ಆಯೋಜಕರ ತಂಡಕ್ಕೆ ಬೆನ್ನೆಲುಬಾಗಿ ನಿಂತು ಬಹಳಷ್ಟು ಸಹಕಾರವನ್ನು ನೀಡಿದಂತವರು. ಅವರಿಗೆ ಮತ್ತೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಪಂದ್ಯಾಟವನ್ನ ವೀಕ್ಷಿಸ್ತಾ ಇದ್ದಾರೆ. ಅವರಿಗೆ ಮತ್ತೆ ನಾವು ಸಾಲು ಸಾದಂತ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ಈಗ ನಮಗೆ ಒಂದು ಪಂದ್ಯಾಕೂಟ ಮೆರುಗನ್ನು ಹೆಚ್ಚಿಸ್ತಾ ಇದೆ. ಮತ್ತೆ ಪ್ರಶಾಂತ್ ಎಸ್ತಂತ ಚೆಂಡು, ಬ್ಲಾಕ್ ಹೋಲ್ ಡೆಲಿವರಿ, ಬ್ಲಾಕ್ ಹೋಲ್ ಚೆಂಡು. ಆದ್ರೆ ಅಂಪೈರ್ ವೈಡ್ ಬಾಲ್ ಸೂಚನೆ ಘೋಷಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸಿಕ್ಸರ್ಗೆ ಒಂದು 500 ರೂಪಾಯಿ ನಗದನ್ನ ವಿಧುರ್ ಅವರು ಘೋಷಣೆ ಮಾಡಿದ್ರು.
ಮತ್ತೆ ಬಾರಿ ಎಸೆದಂತ ಚೆಂಡು ಬಹಳಷ್ಟು ಉತ್ತಮವಾದ ಹೊಡೆತ ಲಾಂಗ ಸೀಮಾ ರೇಖೆಯ ಮೇಲ್ಭಾಗದಲ್ಲಿ ಟವರಿಂಗ್ ಸಿಕ್ಸ್ ಷಟ್ಕ 6 ಓಟಗಳು. ತಂಡದ ಮೊತ್ತ 26 ಓಟಗಳು. ಕಾಲು ಶತಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಪಂದ್ಯಾಟ ಈಗ ಆರಂಭಿಕದ ಹಂತದಲ್ಲಿ ಮೇಲುಗೈಯನ್ನು ಪಡ್ಕೊಳ್ತಾ ಇರುವಂತಹ ಅವಿಘ್ನಾಸ್ ಸ್ಟಾರ್. ಈಗಾಗಲೇ ಮತ್ತೊಂದು ಹೃದಯ ಶ್ರೀಮಂತಿಕೆ ಪ್ರೇಕ್ಷಕರು ಮತ್ತೆ ಕೈ ಜೋಡಿಸ್ತಾ ಇದ್ದಾರೆ. ಪಂದ್ಯಾಟದ ಅವಿಘ್ನ ಸ್ಟಾರ್ಸ್ನ ಮಾಲೀಕರು ಪ್ರಸಾದ್ ರವರು ಈಗ ಪ್ರತಿಯೊಂದು ಸಿಕ್ಸರ್ಗೆ 1,000 ನಗದನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಆಟಗಾರನಿಗೆ ಶ್ರೀಮಂತನಾಗುವಂತ ಅವಕಾಶಗಳನ್ನ ಲಭಿಸ್ತಾ ಇದ್ದಾರೆ, ಅವಕಾಶನ ಕಲ್ಪಿಸಿಕೊಡ್ತಾ ಇದ್ದಾರೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ತುದಿ ಬದಲಾಗ್ತಾ ಇದೆ. ಜ್ಞಾನೇಶ್ ಈಗ ವೈಯಕ್ತಿಕವಾದಂತ 2ನೇ ಓವರ್ನ ಬೌಲಿಂಗ್ ದಾಳಿಗಾಗಿ ಜ್ಞಾನೇಶ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ಈಗ ರಾಜೇಶ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಶಿವು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ನಾನ್ ಸ್ಟ್ರೈಕರ್ ಅಲ್ಲಿ ಊಜಿ. ಮತ್ತೆ ಸ್ಕಾರ್ಕೆ ಭಾಗದಲ್ಲಿ ಜ್ಞಾನೇಶ್ ಫಸ್ಟ್ ಉತ್ತಮರಿತ ಎಸೆತ ಲೇಟ್ ಶಾಟ್ ದಾಖಲಿಸಿದ್ರು. ಈ ಬಾರಿ ಎಸೆತ ಚೆಂಡು ಪಾಯಿಂಟ್ ಅಲ್ಲಿ ಒಂದು ಓಟ ಪೂರೈಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ತಳ್ಳಿ ಹಾಕಿದ್ರು. ಫಸ್ಟ್ ಜಾನ್ಮೆ ರೀತಿಯ ಆಟಗಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ಜ್ಞಾನೇಶ್ ಈಗ 3ನೇ ಓವರ್ನ ಬೌಲಿಂಗ್ ದಾಳಿಗಾಗಿ 12 ಎಸೆತಗಳು ಪವರ್ ಪ್ಲೇ ಅಲ್ಲಿ ಈಗ ಫಸ್ಟ್ ಉತ್ತಮ ರೀತಿಯ ಒಂದು ಸ್ಟಾರ್ಟ್ ಫ್ಲೈಂಗ್ ಶಾಟ್ ಅನ್ನು ಕೊಡ್ತಾ ಇದ್ದಾರೆ. ತಂಡದ ಮೊತ್ತ 27 ಓಟಗಳು. 26 ಓಟ್ಗಳು ಈಗಾಗಲೇ ದಾಖಲಾಗ್ತಾ ಇದೆ ಪವರ್ ಪ್ಲೇ ಹಂತದಲ್ಲಿ. ಫಸ್ಟ್ ಉತ್ತಮ ರೀತಿಯ ಹೊಡೆತ ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಸಾಕ್ತಾ ಇದೆ. ಫಸ್ಟ್ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಚೆಂಡನ್ನು ಅಟಾಯಿಸಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅವಳಿ ಓಟದ ಸೇರ್ಪಡೆ ಭೈರವ ಬ್ಲಾಸ್ಟರ್ಸ್ ಈಗಾಗಲೇ ಕ್ವಾಲಿಫೈಯರ್ 1 ಪಂದ್ಯಾಟ ಸೋತ ತಂಡ ಈಗ ಕ್ವಾಲಿಫೈಯರ್ 2 ಎಂಟ್ರಿ ಆಗ್ತಾ ಇದೆ. ಬಸ್ ಉತ್ತಮ ರೀತಿಯ ಆಟಗಾರರನ್ನು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಗುಡ್ದ ಹಿಂಬದಲ್ಲಿ ಆದರ್ಶ ಈಗಾಗಲೇ 2 ಹಾಫ್ ಸೆಂಚುರಿಗಳು. ಬಸ್ ಉತ್ತಮ ರೀತಿಯ ಹೊಡೆತ ಉದ್ದೇರಿ ಆವರಿಸಿಕೊಂಡು ಬೀಸೋದ ಪ್ರಯತ್ನ ಸ್ಕೋರ್ ಲೆಗ್ ಸೀಮಾ ರೇಖೆ ಅವರ ಭಾಗದಲ್ಲಿ. ಈಗ ಅಂಪೈರ್ ಡಿಸಿಷನ್ ಯಾವ ರೀತಿ ಬರ್ತದೆ ಕಾಯ್ದು ನೋಡ್ಬೇಕಾಗ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಥ್ಯಾಂಕ್ ಯು ಡಿಜೆ. ಪ್ರತಿಯೊಂದು ಸಿಕ್ಸರ್ಗೆ ಪ್ರಸಾದ್ ರವರು ತಂಡದ ಮಾಲೀಕರು 1,000 ನಗದನ್ನ ಕೊಡ್ತಾ ಇದ್ದಾರೆ. ಬಸ್ ಉತ್ತಮ ರೀತಿಯ ಒಂದು ಹೊಡೆತ ಚೆಂಡಿ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟ ಸೇರ್ಪಡೆ. ಅವಿಘ್ನ ಸಾಸಿನ ಕ್ಯಾಲ್ಕುಲೇಟಿವ್ ಮೈಂಡೆಡ್ ಗೇಮ್ ದಾಖಲಾಗ್ತಾ ಇದೆ. ಕೆವಿಕೆ ಈಗಾಗಲೇ ಪ್ರಥಮ ತಂಡವಾಗಿ ಫೈನಲ್ ಎಂಟ್ರಿಯನ್ನ ಪಡ್ಕೊಂಡ್ರು. ಹರ್ಷ ಗೌಡರ ನೇತೃತ್ವದ ನಾಯಕತ್ವದ ತಂಡ ಈಗ ಫೈನಲ್ ಎಂಟ್ರಿ. ಇದರಲ್ಲಿ ಜಯಿಸುವಂತ ತಂಡ ಫೈನಲ್ ಪಂದ್ಯಾಟವನ್ನು ಆಡ್ತಾರೆ. ಬಸ್ ಉತ್ತಮ ರೀತಿಯ ಒಂದು ಹೊಡೆತ ಈ ಬಾರಿ ತಳ್ಳಿ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಕ್ರಿಕೆಟಿನ ನೈಜ ಹೊಡೆತ ಅವಳಿ ಒಟ್ಟದ ಪ್ರಯತ್ನ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಸಾಕ್ತಾ ಇದೆ. ಹೊನಲು ಬೆಳಕಿನಲ್ಲಿ ಈಗ 2ನೇ ಪಂದ್ಯಾಟ ಕ್ವಾಲಿಫೈಯರ್ 2 ಪಂದ್ಯಾಟ ಸಾಕ್ತಾ ಇದೆ. ತಂಡದ ಮೊತ್ತ 35 ಓಟಗಳು. 35ಕ್ಕೀಗ ಯಾವುದೇ ವಿಕೆಟ್ ನಷ್ಟ ಇಲ್ಲ ಎನ್ನುವಂತ ಸೂಚನೆ ಬರ್ತಾ ಇದೆ. ನೋ ಲಾಸ್ ಅಲ್ಲಿ ಸಾಕ್ತಾ ಇದೆ. ಮತ್ತೆ ಸ್ಕಾರಿಕೆ ಭಾಗದಲ್ಲಿ ಜ್ಞಾನೇಶ್ ಈ ಬಾರಿ ಎಸೆದಂತ ಚೆಂಡು ಅಕ್ರಾಸ್ ಲೈನ್ ಶಾಟ್ ಮಾಡುವಂತ ಪ್ರಯತ್ನ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಅಷ್ಟು ಉತ್ತಮ ರೀತಿಯಿಂದ ಕಮ್ ಬ್ಯಾಕ್ ಅನ್ನು ಮಾಡಿದ್ರು. ಬೌಂಡ್ರಿ ಅವಕಾಶ ಮಾಡಿಕೊಟ್ರು ಕೂಡ ಈಗ ಜ್ಞಾನೇಶ್ 3ನೇ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯಿಂದ ಬೌಲಿಂಗ್ ಅನ್ನು ದಾಖಲಿಸಿದ್ರು. ತಂಡದ ಮೊತ್ತ 35 ಫಾರ್
ಲಾಸ್ ಅಲ್ಲಿ ಸಾಗ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3, 18 ಎಸೆತ ಬಾಕಿ ಉಳಿತಾ ಇದೆ. ಥ್ಯಾಂಕ್ ಯು ಡಿಜೆ. ಬಹಳಷ್ಟು ಉತ್ತಮ ರೀತಿ ಒಂದು ಡಿಜೆ ವರ್ಕ್ಸ್ಗಾಗಿ ನಮ್ ಜೊತೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಡಿಜೆ ಅಲ್ಲಿ ಈಗ ಡಿಜೆ ಕಾರ್ತಿಕ್ ಅವರಿಗೆ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಂದು ಬೌಂಡರಿ, ಸಿಕ್ಸರ್, ವಿಕೆಟ್ ಗೆ ನಮಗೆ ಮನೋರಂಜನೆ ದೊರೀತಾ ಇದೆ. ಡಿಜೆ ಕಾರ್ತಿಕ್ ರವರಿಗೆ ಮತ್ತೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಈಗ ಅವರ ಡಿಜೆ ಸಿಸ್ಟಮ್, ಯಾರೇ ಕೂಡ ಡಿಜೆ ಫಂಕ್ಷನ್ ಇದ್ರೆ ಅವರನ್ನ ಸಂಪರ್ಕಿಸಿ, ನಮ್ಮ ಮೇನ್ ಸ್ಟೇಜ್ ಅಲ್ಲಿ ಇದ್ದಾರೆ ಅನ್ನುವಂತ ಸೂಚನೆ ರವಾನಿಸ್ತಾ ಇದ್ದೇವೆ. ಅವಿಘ್ನ ಸ್ಟಾರ್ಸ್ ಈಗಾಗಲೇ 35 ಓಟಗಳು, 35 ಎಂಡ್ ಆಫ್ ಓವರ್ ನಂಬರ್ 3. ಶಿವ ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ಉಜಿ, 33 ರನ್ಸ್ ಪಾರ್ಟ್ನರ್ಶಿಪ್ ಮುಂದರಿಕೆ ಆಗ್ತಾ ಇದೆ. ಎಸ್ಕಾರಿಕೆ ಭಾಗದಲ್ಲಿ ಸ್ವಾಮಿ, ಲೆಫ್ಟಿ ಎಸೆತಗಾರ. ವೈಟ್ ಬಾಲ್, ಅಕ್ರಮ ಎಸೆತದ ಸೂಚನೆ. ಸ್ಪಿನ್ನರ್ ಮಾದರಿಯ ಚೆಂಡನ್ನ ಎಸೆದ್ರು, ಈಗ ತೀರಾ ಹೊರತಿರುವನ್ನ ಕಂಡುಕೊಳ್ತಾ ಇದೆ. ಮತ್ತೆ ವೈಟ್ ಬಾಲ್ ಸೂಚನೆ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ದಯಮಾಡಿ ಅಂಪೈರ್ ತೀರ್ಮಾನ ಅಂತಿಮವಾಗಿರ್ತದೆ. ಭೈರವ ಬ್ಲಾಸ್ಟರ್ಸ್ ದಯಮಾಡಿ ನಮ್ಮ ಜೊತೆಗೆ ಕೈ ಜೋಡಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದೆ. ದಯಮಾಡಿ ಸ್ವಲ್ಪ ಗಮನಿಸಿ, ನಮ್ ಜೊತೆಗೆ ಸಹಕರಿಸಿ. ಪಂದ್ಯಾಟ ಇದುವರೆಗೂ ಕೂಡ ಯಶಸ್ವಿಯಾಗಿ ಸಾಗ್ತಾ ಇದೆ. ಇನ್ನಷ್ಟು ಯಶಸ್ವಿ ಹಾದಿ ನಿಮ್ಮ ಕೈಯಲ್ಲಿದೆ. ಶಾಂತ ಚಿತ್ತ ಪ್ರೇಕ್ಷಕರು ಮತ್ತೊಂದೆಡೆ ಬಹಳಷ್ಟು ಸ್ಪೋರ್ಟಿವ್ ಗೇಮ್ ಸ್ಪಿರಿಟ್ ಅಲ್ಲಿ ಪಂದ್ಯಾಟವನ್ನು ಆಡಿದ್ದೀರಾ. ಮುಂದಕ್ಕೂ ಕೂಡ ನಮ್ಮ ನಿರೀಕ್ಷೆ ಅದೇ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ, ಮತ್ತೆ ವೈಟ್ ಬಾಲ್, ಅಕ್ರಮ ಎಸೆತ ಸೂಚನೆ. ಬ್ಯಾಕ್ ಟು ಬ್ಯಾಕ್ ವೈಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 37 ಓಟಗಳು. ಬಹಳಷ್ಟು ಉತ್ತಮ ರೀತಿ ಒಂದು ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್, ಫ್ಲಾಟ್ ಸಿಕ್ಸರ್. ತನ್ಮೂಲಕ ಸಿಕ್ಸರ್ ಷಟ್ಕಾರ ಓಟಗಳು. ಬಹಳಷ್ಟು ಉತ್ತಮ ರೀತಿ ಒಂದು ಹೊಡೆತ ದಾಖಲಾಗ್ತಾ ಇದೆ. ಹೌಸ್ಫುಲ್ ಆದಂತ ಪ್ರೇಕ್ಷಕರಿಗೀಗ ಉತ್ತಮ ರೀತಿಯ ಒಂದು ಮನೋರಂಜನೆ ದೊರಕ್ತಾ ಇದೆ. 43. ಥ್ಯಾಂಕ್ ಯು. ಮತ್ತೆ ಸ್ವಾಮಿ ಅಂತ ಚೆಂಡಿ ಈಗ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಬೀಸಂತ ಪ್ರಯತ್ನ, ಒಂದು ಓಟ ಸೇರ್ಪಡೆ. ಎರಡನೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಷ್ಟು ಉತ್ತಮ ರೀತಿ ಒಂದು ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಬೆಳಗಿನ ಅವಧಿನಲ್ಲಿ VIP ಬಾಕ್ಸ್ ಆಗಿದ್ದ ಸ್ಟ್ಯಾಂಡ್ಸ್ ಅನ್ನ ಈಗ ಮಹಿಳೆಯರಿಗಾಗಿ ಮೀಸಲಿಡ್ತಾ ಇದ್ದಾರೆ ಹರ್ಷ ಗೌಡ್ರು. ಮತ್ತೆ ವೈಟ್ ಬಾಲ್, ಅಕ್ರಮ ಎಸೆತ ಸೂಚನೆ ಬರ್ತಾ ಇದೆ. ಅವಿಘ್ನ ಸ್ಟಾರ್ಸ್ ಗೆ ಪ್ಲಸ್ ಪಾಯಿಂಟ್. ಈಗಾಗಲೇ ಭೈರವ ಬ್ಲಾಸ್ಟರ್ಸ್ ಲೆಕ್ಕಾಚಾರ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಎಸೆತಗಾರರು ಒಂದಷ್ಟು ಯಶಸ್ಸನ್ನ ದಾಖಲಿಸ್ತಾ ಇಲ್ಲ. ಅಷ್ಟು ತಮರಿತ ಹೊಡೆತ, ತನ್ಮೂಲಕ ರೆಡಾರ್ ಅಲ್ಲಿ ಬಂದಂತ ಚೆಂಡು ಸ್ಟ್ಯಾಂಡರ್ಡ್ ಡೆಲಿವರ್, ಎಫಿಷಿಯಂಟ್, ಎಕ್ಸ್ಟ್ರಾರ್ಡಿನರಿ ಸ್ಟ್ಯಾಂಡರ್ಡ್ ಡೆಲಿವರ್, ಸಿಕ್ಸರ್, ಷಟ್ಕಾರ ರೋಚಗಳು ಇದೆಲ್ಲ ಈಗ ದಾಖಲಾಗ್ತಾ ಇದೆ. ಥ್ಯಾಂಕ್ ಯು. 51 ವರ್ಷದ ಪಾರ್ಟ್ನರ್ಶಿಪ್ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. 51 ರನ್ಸ್ ಪಾರ್ಟ್ನರ್ಶಿಪ್ ಈಗ ದಾಖಲಾಗ್ತಾ ಇದೆ. ಉಚಿ ಒಂದೆಡೆ, ಶಿವು ಮತ್ತೊಂದೆಡೆ.
ಮತ್ತೆ ಬರೆಸಂತ ಚೆಂಡು ಸ್ಲಾಗ್ ಹೊಡೆತಕ್ಕೆ ಪ್ರಯತ್ನ ಉತ್ತಮ ರೀತಿಯ ಒಂದು ಊಟ ರಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ಆದರ್ಶ. ಮತ್ತೆ ಉತ್ತಮ ರೀತಿಯ ಎಸೆತ ಯಾರ್ಕರ್ ಲೈನ್ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸತತ 2 ಚುಕ್ಕಿ ಎಸೆತಗಳು ದಾಖಲಾಗ್ತಾ ಇದೆ. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. 4th ಓವರ್ ಇನ್ ಪ್ರೋಗ್ರೆಸ್ ನಾವು. ಮತ್ತೆ ಬಹಳ ಉತ್ತಮ ರೀತಿಯ ಒಂದು ಹೊಡೆತ, ಈ ಬಾರಿ ಚೆಂಡು ಅಲಾಂಗ್ ದ ಕಾರ್ಪೆಟ್ ವೈಡಿಶ್ ಲಾಂಗಾನಲ್ಲಿ ಒಂದು ಓಟ ಸೇರ್ಪಡೆಯನ್ನ ಕಂಡುಕೊಂಡ್ರು. 2ನೇ ಓಟದ ಪೂರೈಕೆಯು ಕೂಡ ಬಹಳ ಉತ್ತಮ ರೀತಿಯ ಒಂದು ರನ್ನಿಂಗ್ ಇಂದ ವಿಕೆಟ್ಸ್ ದಾಖಲಾಗ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 453. Avigna Stars first innings in progress now. 12 balls remaining. ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪಂದ್ಯ ಕುಡಿದ ನೇರ ಪ್ರಸಾರ ಎಂ ಸ್ಪೋರ್ಟ್ಸ್ ಮಾಡ್ತಾ ಇದೆ. AB ಇವೆಂಟ್ಸ್ ಒಂದೆಡೆ ಆಗ್ತಾ ಇದೆ. ಭೈರವ ಟ್ರಾವಲ್ಸಿನ ಮಾಲೀಕರು ಮಂಜುನಾಥ್ ರವರು ಮತ್ತು ಅವರ ಪುತ್ರರಾದಂತಹ ಹರ್ಷಗೌಡರ ಸಂಯೋಜನೆಯಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಬೆನ್ನೆಲುಬಾಗಿ ಈಗಾಗಲೇ 2 ತಿಂಗಳ ಪರಿಶ್ರಮ ಈಗಾಗಲೇ ಸಾರ್ಥಕತೆಯನ್ನ ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬ್ಯಾಟ್ ಮೇಲೆ ಪಡ್ಕೊಳ್ತಾ ಇದ್ದಾರೆ ಆದರ್ಶ. ಎಸ್ಕಾರಿಕೆ ಭಾಗದಲ್ಲಿ ಪಾರ್ಟ್ ಟೈಮ್ ಬೌಲರ್ ಆಗಿ ಈಗ ಎಸ್ಕಾರಿಕೆ ಭಾಗದಲ್ಲಿ ಭೈರವ ಬ್ಲಾಸ್ಟರ್ಸಿನ ಪರವಾಗಿ ಎಸ್ಕಾರಿಕೆ ಭಾಗದಲ್ಲಿ ಬರ್ತಾ ಇದ್ದಾರೆ. DJ ಕಾರ್ತಿಕ್ ಒಂದೆಡೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಮತ್ತೊಂದು ಹುದ್ದರಿ ಈಗ ನೆಲಕ್ಕೆ ಉಳ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ದೃಢ ನಿಲುವಿನ ಪಾರ್ಟ್ನರ್ಶಿಪ್ 53 ಓಟದ ಪಾರ್ಟ್ನರ್ಶಿಪ್ ಬ್ರೇಕ್ ಆಗ್ತಾ ಇದೆ. ಆದರ್ಶ ಬ್ರೇಕ್ ಮಾಡ್ತಾ ಇದ್ದಾರೆ. ಶಿವು 18 ಓಟದ ಯಶಸ್ವಿ ಪಂದ್ಯಾಟ ಈಗ ಬ್ರೇಕ್ ಆಗ್ತಾ ಇದೆ. ವಾಪಸ್ ಆಗ್ತಾ ಇದ್ದಾರೆ. ಅಭಿನಂದನೆಗಳು. ಹೊಸ ದಾಂಡಿಗ ಮಂಚ ಅಂಕಣ ಒಳಭಾಗದಲ್ಲಿ ಈಗ ಅವಿಘ್ನ ಸ್ಟಾರ್ಸಿನ ಪರವಾಗಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಉತ್ತಮ ಹೊಡೆತ, ಸ್ಕ್ವೇರ್ ಲೆಗ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಆಕರ್ಷಕ ಮಾಡಿದ ಸ್ಫೋಟಕ ಹೊಡೆತ, ಸಿಕ್ಸರ್, ಷಟ್ಕ, ಆ ರೋಟಗಳು. ಈ ಬಾರಿ ಎಸೆತ ಚೆಂಡು ಬಹಳ ಉತ್ತಮ ರೀತಿಯ ಎಸೆತ, ಹೊರ ತಿರುವನ್ನ ಕಂಡುಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಉಜಿ ಅತಿ ಎತ್ತರದ ಪಂದ್ಯಾಟವನ್ನ ಆಡ್ತಾ ಇದ್ದಾರೆ. ಅಷ್ಟು ಉತ್ತಮ ರೀತಿಯ ಯಶಸ್ವಿ ಸಫಲತೆ ಪಂದ್ಯಾಟವನ್ನ ಆಡ್ತಾ ಇದ್ದಾರೆ. ತಂಡಕ್ಕಾಗಿ ಈಗ ಅವರ ಕೊಡುಗೆ ಅಪಾರವಾಗ್ತಾ ಇದೆ. 59 ಓಟದ ಮೊತ್ತ ಸೇರ್ತಾ ಇದೆ. ಮತ್ತೆ ಬರೆ ಸತ ಚೆಂಡು ಅಷ್ಟು ಉತ್ತಮ ರೀತಿಯ ಹೊಡೆತ, ಡಿಫೆಕ್ಸ್ ಕವರ್ಸ್ ಅಲ್ಲಿ ಉಜಿ ಇನ್ನಿಂಗ್ಸ್ ಕ್ಲೋಸ್ ಆಗ್ತಾ ಇದೆ. ಭರತ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ವಿಕೆಟ್ ನಂಬರ್ 2 ಡೌನ್. ಉಜಿ ಬ್ಯಾಕ್ ಟು ಪೆವಿಲಿಯನ್. ಎಂಡ್ ಆಫ್ ಓವರ್ ನಂಬರ್ ಲಾಸ್ಟ್ 1 ಬಾಲ್ ರಿಮೈನಿಂಗ್ ನಾವು. ಆದರ್ಶ್ ಗೌಡ ಎಸ್ಕಾರಿಕೆ ಭಾಗದಲ್ಲಿ ಒಂದು ಸಿಕ್ಸರ್ ಅವಕಾಶ ಮಾಡಿಕೊಟ್ರು. ಈಗ ಉಜಿ ವಿಕೆಟ್ ಅನ್ನು ಉರುಳಿಸ್ತಾ ಇದ್ದಾರೆ. ವಿಕೆಟ್ ಟೇಕಿಂಗ್ ಬೌಲರ್ ಆಗಿ ಪರಿಗಣಿಸಲ್ಪಡ್ತಾ ಇದೆ. 59 ಫಾರ್ ಲಾಸ್ ಆಫ್ 2. ಉಜಿ ಅಷ್ಟು ಉತ್ತಮ ರೀತಿಯ ಒಂದು ಆಟಗಾರಿಕೆಯನ್ನು ತೋರ್ಪಡಿಸಿದ್ರು. ಅಭಿಮಾನದ ಚಪ್ಪಾಳೆ. ಉಜಿ ಬ್ಯಾಕ್ ಟು ಪೆವಿಲಿಯನ್. ಈಗ ಮಂಜ ಮತ್ತು ಹೊಸ ದಾಂಡಿಗನ ಸೇರ್ಪಡೆ ಚೇತು ಶಿವ ಸೇರ್ಪಡೆನ ಕಂಡುಕೊಳ್ತಾ ಇದೆ.
ಬಶುತ ಮರಿತೊಂದು ಹೊಡೆತ ತನ್ಮೂಲಕವಾಗಿ ಚೆಂಡು ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ಬಾಶುತ ಮರಿತೊಂದು ರನ್ನಿಂಗ್ ಬಿಟ್ಟಿದ್ದ ವಿಕೆಟ್. ಹೊಂದಾಣಿಕೆ ಓಟಗಳು ದಾಖಲಾಗ್ತಾ ಇದೆ. ದಾಖಲಿತ ವ್ಯವಸ್ಥಿತ ಪಂದ್ಯಾಕೂಟ ಈಗ ಕ್ವಾಲಿಫೈಯರ್ 2 ಶುಕ್ರವಾರ ಆರಂಭವನ್ನ ಕಂಡಂತ ಪಂದ್ಯಾಟ ಈಗ ಆದಿತ್ಯವಾರ ಹೊನಲು ಬೆಳಕಿನಲ್ಲಿ ಇನ್ನಷ್ಟು ಮೆರುಗ್ತಾ ಇದೆ, ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ಸ್ಕೋರ್ ನಾವು ಮೂವ್ಸ್ ಟು 60 for loss of 2. End of over number 5. Last 6 passes remaining now. 6 ಎಸೆತ ಬಾಕಿ ಉಳಿತಾ ಇದೆ. 6 ಚೆಂಡುಗಳಲ್ಲಿ ಈಗ ಪ್ರತಿಯೊಂದು ಸಿಕ್ಸರ್ಗೆ ಪ್ರಸಾದ್ ರವರು ಅವಿಘ್ನ ಶಾಸ್ತಿನ ಮಾಲೀಕರು. ಪ್ರತಿಯೊಂದು ಸಿಕ್ಸರ್ಗೆ 1000 ನಗದು. ಅದೇ ರೀತಿ SVC ತಂಡದ ಆಟಗಾರರು ವಿದೂರ್ ಅವರು 500 ನಗದನ್ನ ಕೊಡ್ತಾ ಇದ್ದಾರೆ. ಸ್ವಾಮಿ ಸತ ಚಡವಾಷ್ಟು ಮರಿತಂದ ಹೊಡೆತ ಕೌಕಾರ್ನರ್ ಸೀಮಾ ರೇಖೆ ಮೇಲ್ಭಾಗದಲ್ಲಿ ಸ್ಟ್ಯಾಂಡರ್ಡ್ ಡೆಲಿವರ್ ರಬರ್ ಸ್ಟಾಂಪ್ ಶಾಟ್ ಸಿಕ್ಸ ಷಟ್ಕ ಆರೋಟಗಳು. ಥ್ಯಾಂಕ್ ಯು ಡಿಜೆ. ಸ್ಕೋರ್ ಮೂವ್ಸ್ ಟು 66 66 ಓಟಗಳು. ಫಸ್ಟ್ ಮರಿತಂದು ಹೊಡೆತ ಮತ್ತೆ ಚೆಂಡಿ ಬಾರಿ ಗ್ರೌಂಡ್ ಶಾಟ್ ಅನ್ನು ದಾಖಲಿಸಿದ್ರು. ಲಾಂಗ್ ಆನ್ ಅಲ್ಲಿ ಕ್ಷೇತ್ರ ರಕ್ಷಣೆ ವಿಕೆಟ್ ಕಂಡುಕೊಳ್ತಾ ಇದ್ದಾರೆ. ಓಟಗಳು ದಾಖಲಾಗ್ತಾ ಇದೆ. ಅನಾವಶ್ಯಕ ದಾಖಲಿಸುವಂತ ಪ್ರಯತ್ನಗಳು. ಅವಳಿ ಓಟದ ಸೇರ್ಪಡೆ ತಂಡದ ಮೊತ್ತ ಈಗ 68 ಓಟಗಳು 68. ಕೊನೆಯ 4 ಎಸೆತಗಳು ಬಾಕಿ ಉಳಿತಾ ಇದೆ. ಕೊನೆಯ 4 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 4 ಬಾಲ್ಸ್ ರಿಮೈನಿಂಗ್ ನಾವು. ಮತ್ತೆ ಬಾಷ್ಟು ಮರಿತಂದು ಹೊಡೆತ ತನ್ಮೂಲಕವಾಗಿ ಚೆಂಡು ಲಾಂಗ ಸೀಮಾ ರೇಖೆ ಮೇಲ್ಭಾಗದಲ್ಲಿ ಸಿಕ್ಸ ಷಟ್ಕ 6 ಓಟಗಳು. ಈಗಾಗಲೇ ಗರ್ವದ ಮೊತ್ತ ಎಲ್ಲ ಲಕ್ಷಣಗಳು ತೋರ್ಪಡಿಸ್ತಾ ಇದೆ. ಪ್ರಸ್ತುತ ಮರಿತಂದ ಎಸೆತ ಈ ಬಾರಿ ಉದರಿ ಆವರಿಸಿದ್ರು, ಸಫಲ ಆದ್ರು. ಬೀಸಂತ ಪ್ರಯತ್ನ ಸ್ವಾಮಿ ತಂತ್ರದ ಎಸೆತ ದಾಖಲಿಸ್ತಾ ಇದ್ದಾರೆ. ಕೊನೆ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಪಾಸ್ ಆಫ್ ದಿ ಇನ್ನಿಂಗ್ಸ್. ಪ್ರಸ್ತುತ ಮರಿತಂದ ಹೊಡೆತ ಈ ಬಾರಿ ಗ್ಯಾಪ್ ಶಾಟ್. ಈ ಬಾರಿ ತನ್ಮೂಲಕ ಡಿಫೆಕ್ಸ್ ಕವರ್ಸ್ ಹೊಡೆದಲ್ಲಿ ಒಂದೋಟ ಸೇರ್ಪಡೆ. ಅವಳಿ ಓಟದ ಪ್ರಯತ್ನ ಪೂರೈಕೆಯೂ ಕೂಡ. ಪ್ರಸ್ತುತ ಮರಿತಂದು ಓಟುಗಳನ್ನ ದಾಖಲಿಸ್ತಾ ಇದ್ದಾರೆ. 76 ಲಾಸ್ಟ್ ಬಾಲ್ ಆಫ್ ದಿ ಫಸ್ಟ್ ಇನ್ನಿಂಗ್ಸ್. ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು. ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ. ಈ ಬಾರಿ ಎಸೆತ ಚೆಂಡು ಪ್ರಸ್ತುತ ಮರಿತಂದು ಹೊಡೆತ ಚೆಂಡು ನೆಟ್ಟ ನೇರ ಸಿಕ್ಸ. ಹಲೋ ಚೆಕ್ 83 is the target. 83 ಓಟದ ಟಾರ್ಗೆಟ್ ಈಗ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 83 ಓಟದ ಟಾರ್ಗೆಟ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 83 ಈಗ ಅವಿಘ್ನ ಸ್ಟಾರ್ಸ್ ಗರ್ವದ ಮೊತ್ತ, ಗೌರವಾನ್ವಿತ ಮೊತ್ತ ದಾಖಲಿಸ್ತಾ ಇದೆ. ಈಗ ಭೈರವ ಬ್ಲಾಸ್ಟರ್ಸ್ ಅದ್ಯಾವ ರೀತಿ ಒಂದು ರಣತಂತ್ರದಲ್ಲಿ ಹೊಸ ತಂತ್ರ ಮಾಡ್ತಾರೆ ಕಾಯ್ದು ನೋಡ್ಬೇಕಾಗ್ತಾ ಇದೆ. ಕ್ವಾಲಿಫೈಯರ್ 2 ಕುತೂಹಲಕಾರಿ ಪಂದ್ಯಾಟಗಳು, ರೋಚಕ ಪಂದ್ಯಾಟಗಳು, ಹೈ ವೋಲ್ಟೇಜ್ ಪಂದ್ಯಾಟಗಳು, 1000 ವಾಟ್ ಶಾಕ್ ಹೊಡೆಯುವಂತ ಪಂದ್ಯಾಟಗಳು ಈಗ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಈಗಾಗಲೇ KVK ತಂಡ ಫೈನಲ್ ಅನ್ನ ಪ್ರವೇಶಿಸ್ತಾ ಇದೆ. ಹರ್ಷ ಗೌಡರ ನಾಯಕತ್ವದ ತಂಡ, ಯಶಸ್ವಿ ತಂಡ ಈಗಾಗಲೇ ಯಶಸ್ವಿ ಪಂದ್ಯಾಕೂಟದ ಫೈನಲ್ ಪ್ರವೇಶಿಸ್ತಾ ಇದೆ. ಸೆಕೆಂಡ್ ಇನ್ನಿಂಗ್ಸ್ ಈಗ ಮುಂದುವರಿಕೆ ಆಗ್ಬೇಕಾಗ್ತಾ ಇದೆ. 83 is the target. ಭೈರವ ಬ್ಲಾಸ್ಟರ್ಸ್ ಈಗ ಆದಷ್ಟು ಬೇಗ ಓಪನರ್ಸ್ ಬಿ ರೆಡಿ. ಅವಿಘ್ನ ಸ್ಟಾರ್ಸ್ ಕ್ಷೇತ್ರ ರಕ್ಷಣೆಗೆ ಸಜ್ಜಾಗಬೇಕು.
ಚೆಕ್ 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 ಮೈಕ್ ಟೆಸ್ಟಿಂಗ್ 1 2 3 ಹಲೋ. ಥ್ಯಾಂಕ್ ಯು ಡಿಜೆ. ನಮ್ ಜೊತೆಗೆ ಡಿಜೆ ಕಾರ್ತಿಕ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಈಗ ಫೈನಲ್ ಡೇಗೆ ಬಹಳ ಉತ್ತಮ ರೀತಿಯಾಗಿ ಡಿಜೆ ಹಾಡುಗಾರಿಕೆನ ತೋರ್ಪಡಿಸ್ತಾ ಇದ್ದಾರೆ. ಕ್ವಾಲಿಫೈಯರ್ 2 ಆರಂಭಿಕತ ಆಟಗಾರರು ಆದರ್ಶ್ ಒಂದೆಡೆ, ಭರತ್ ಮತ್ತೊಂದೆಡೆ. 83 ವರ್ಷದ ಬೃಹತ್ ಆಕಾರದ ಮೊತ್ತ ಚೆಸ್ ಮಾಡಬೇಕಾಗ್ತಾ ಇದೆ. ಪಂದಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಸ್ಕಾರಿಕೆ ಭಾಗದಲ್ಲಿ ಪ್ರವೀಣ್ ಬಹಳ ಉತ್ತಮ ರೀತಿಯಾದ ಬೌಲಿಂಗ್ ಅನ್ನ ತೋರ್ಪಡಿಸಿದಂತ ಪ್ರವೀಣ್ ಸೇರ್ಪಡೆ ಆಗ್ತಾ ಇದೆ. ಪ್ರವೀಣ್ ಸತ ಚೆಂಡು ಬಹಳ ಉತ್ತಮ ರೀತಿಯಾದ ಹೊಡೆತ, ತನ್ಮೂಲಕವಾಗಿ ಆದರ್ಶ್ ಬ್ಯಾಕ್ ಟು ಪೆವಿಲಿಯನ್. ಥ್ಯಾಂಕ್ ಯು. ಆದರ್ಶ್ ಗೆಸ್ ಅಂತ ಚೆಂಡು ಈಗ ಶೂನ್ಯ ಸಂಪಾದನೆ ಜೊತೆಗಾಗಿ ವಾಪಸ್ ಆಗ್ತಾ ಇದ್ದಾರೆ. ಶೂನ್ಯಕ್ಕೆ 1, 0 ಫಾರ್ ಲಾಸ್ ಆಫ್ 1. ಆದರ್ಶ್ ಜಾಗದಲ್ಲಿ ಈಗ ಮಧು ಸೇರ್ಪಡೆ ಆಗ್ತಾ ಇದೆ. ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ. ಸ್ಟ್ರೈಕರ್ ಅಲ್ಲಿ ಮಧು, ನಾನ್ ಸ್ಟ್ರೈಕರ್ ಅಲ್ಲಿ ಭರತ್. ಪ್ರವೀಣ್ ಈಗ ಜಾದೂಗಾರ ಚೆಂಡಿನ ಗಾರುಡಿ. ಈಗ ಬಹಳಷ್ಟು ಮರಿತಂದ ಎಸೆತ, ಪ್ರವೀಣ್ ಎಸೆತ, ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕ್ವಾಲಿಫೈಯರ್ 2 ಒಂದಷ್ಟು ಲೆಕ್ಕಾಚಾರ ತಲೆ ಕೆಳಗಾಗ್ತಾ ಇದೆ. ಕೆವಿಕೆ ಈಗಾಗಲೇ ಫೈನಲ್ ಎಂಟ್ರಿಯನ್ನ ಪಡ್ಕೊಂಡು ಪಂದ್ಯಾಟವನ್ನ ವೀಕ್ಷಿಸ್ತಾ ಇದ್ದಾರೆ ಎದುರಾಳಿ ತಂಡಕ್ಕಾಗಿ. ಸ್ಟ್ರೈಕರ್ ಅಲ್ಲಿ ಈಗ ಮಧು. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳಷ್ಟು ಮರಿತಂದ ಹೊಡೆತ, ಕ್ಯಾಚ್ ಆಗುವಂತ ಅವಕಾಶ, ಬಹಳಷ್ಟು ಮರಿತಂದ ಕ್ಯಾಚ್ ಈ ಬಾರಿ ಅವಿಘ್ನ ಸ್ಟಾರ್. ಥ್ಯಾಂಕ್ ಯು. ಬಹಳ ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಯುಜಿ ಪಡ್ಕೊಂಡ್ರು. ಈಗ ಹೊಸ ದಾಂಡಿಗನ ಸೇರ್ಪಡೆ ರಾಜಿ ಡಾಲ್ಫಿನ್ಸ್ ಪರವಾಗಿ ರಾಜ್ಯ ಮಟ್ಟ ಪಂದ್ಯಾಟದಲ್ಲಿ ಬಹಳಷ್ಟು ಅನುಭವಿ ಆಟಗಾರ. ಈಗ ಭೈರವ ಬ್ಲಾಸ್ಟರ್ಸ್ ಅನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಪ್ರವೀಣ್ಗೆ 2 ವಿಕೆಟ್, ಶೂನ್ಯಕ್ಕೆ 2. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯಾದ ಹೊಡೆತ, ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ಸೀಮಾರೇಖೆ ನಡುವಣದಲ್ಲಿ ಪೂರ್ಣಾಂತರದಲ್ಲಿ ಕ್ರಮಿಸ್ತಾ ಇದೆ. 6 ಷಟ್ಕ, 6 ಓಟಗಳು. ಸಿಕ್ಸರ್ ಖಾತೆ ತೆರಿಕೆಯನ್ನ ಕಂಡುಕೊಳ್ತಾ ಇದೆ. ಭರತ್ ಖಾತೆ ಆರಂಭನ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 6. ಚೆಂಡು ಈಗ ಮೇಲೆ ಹೋಗಿದೆ. ಹೊಸ ಚೆಂಡನ್ನ ನೀಡಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಹೊಸ ಚೆಂಡು ಈಗ ಅಂಕಣ ಒಳಭಾಗದಲ್ಲಿ ಬರ್ತಾ ಇದೆ. ವ್ಯವಸ್ಥಾಪಕರು ಈಗ ಅದನ್ನ ಹಿಂದಿಗಿರಿಸಬೇಕೆನ್ನೋದಾಗಿ ಕೇಳಿಕೊಳ್ತಾ ಅದನ್ನ ಪಡ್ಕೊಬೇಕು. ಲೈನ್ ಅಂಪೈರ್ಸ್ ಆಗಿ ಈಗ ಕಾರ್ಯವನ್ನ ವಹಿಸ್ತಾ ಇದ್ದಾರೆ. ಸಿಸಿ ಅಲ್ಲಿನ ಸದಸ್ಯರು ಅವರಿಗೆ ಮತ್ತೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ 2 ತಿಂಗಳ ಪರಿಶ್ರಮ ಈಗ ಸಾರ್ಥಕತೆ ಹಂತಕ್ಕೆ ತಲುಪ್ತದೆ. ನೀವು ದಯಮಾಡಿ ಈಗ ಇನ್ನ 2 ಪಂದ್ಯಾಟಗಳು ನೀವು ಗಮನವನ್ನ ವಹಿಸಿದ್ರೆ ಯಶಸ್ವಿ ಪಂದ್ಯಾಟ ಇನ್ನಷ್ಟು ಯಶಸ್ಸನ್ನ ಕಂಡುಕೊಳ್ತದೆ. ಫಸ್ಟ್ ಉತ್ತಮ ರೀತಿಯ ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್. ಈ ಬಾರಿ ಮಿಡ್ ಆಫ್ ಅಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್, ಭರ್ಜರಿ ಸಿಕ್ಸರ್ ಜೊತೆಗೆ
ಖಾತೆಯನ್ನು ಆರಂಭಿಸಿದಂತ ಭಾರತ ಈಗ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಪಾಸ್ ಸೇರ್ಪಡೆ, ತಂಡದ ಮೊತ್ತ 6, 6 ಫಾರ್ ಲಾಸ್ ಆಫ್ 2. ಮತ್ತೆ ಪ್ರವೀಣ್ ಎಸ್ಕಾರಿಕೆ ಭಾಗದಲ್ಲಿ ಈ ಬಾರಿ ಎಸ್ತಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಟ್ ಬಾಲ್, ಅಕ್ರಮ ಎಸೆತ ಸೂಚನೆ, ಅತಿಕ್ರಮ ಓಟದ ಖಾತೆಗೆ ಒಂದು ಓಟ ಸೇರ್ಪಡೆ. ಪ್ರವೀಣ್ ಎಸ್ಕಾರಿಕೆ ಭಾಗದಲ್ಲಿ ಎಲಿಮಿನೇಟರ್ ಅಲ್ಲಿ ಕೂಡ ಬಹಳ ಉತ್ತಮ ರೀತಿಯ ಬೌಲಿಂಗ್ ಅನ್ನು ದಾಖಲಿಸಿದ್ರು. ಬಹಳ ಉತ್ತಮ ರೀತಿಯ ಹೊಡೆತ, ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಅಂಚಿಗೆ ಸಾಗ್ತಾ ಇದೆ. ಬೌಂಡರಿ, 4 ಓಟದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಹೊಡೆತ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. 4 ಓಟಗಳು, ತಂಡದ ಮೊತ್ತ 11. ಥ್ಯಾಂಕ್ ಯು. ದಯಮಾಡಿ ಗಮನಿಸಿಕೊಳ್ಳಿ, ಅವಿಘ್ನ ಸ್ಟಾರ್ಸ್ ಸ್ವಲ್ಪ ಬೇಗ ಪಂದ್ಯಾಟ ಮುನ್ನಡೆಸಬೇಕು. ಇದಾದ ನಂತರ ಒಂದು ಹೈ ವೋಲ್ಟೇಜ್ ಪ್ರಶಸ್ತಿ ನಿರ್ಣಾಯಕ ಸುತ್ತು ಬಾಕಿ ಉಳಿತಾ ಇದೆ. ಈಗ 3 ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇರುವಂತಹ CCL 4.5 ಅಡಿ ಟ್ರೋಫಿ ಮೆರುಗ್ತಾ ಇದೆ. ಮತ್ತೊಂದೆಡೆ 3.5 ಅಡಿ ಟ್ರೋಫಿ ಮೆರುಗ್ತಾ ಇದೆ. ಇದರ ಜೊತೆಗಾಗಿ 1 ಲಕ್ಷ ನಗದು ಪ್ರಥಮ ಸ್ಥಾನೀಯ ತಂಡ, ಸೆಕೆಂಡ್ ಪ್ಲೇಸ್ ಈಗ ದ್ವಿತೀಯ ಸ್ಥಾನೀಯ ತಂಡಕ್ಕೆ 2,50,000 ನಗದನ್ನ ಕೊಡ್ತಾ ಇದ್ದಾರೆ ಮತ್ತು ತೃತೀಯ ಸ್ಥಾನೀಯ ತಂಡಕ್ಕೆ 25,000 ನಗದನ್ನ ನೀಡಿ ಗೌರವಿಸ್ತಾ ಇದೆ. ಶುಕ್ರವಾರ 10 ಗಂಟೆಗೆ ಪ್ರಾರಂಭವಾದಂತ ಪಂದ್ಯಾಟ ಈಗ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ಎಸ್ಕಾರಿಕೆ ಭಾಗದಲ್ಲಿ ಮಂಜು ಇವರು ಸಹ ಎಸ್ಕಾರಿಕೆ ಭಾಗದಲ್ಲಿ ಅವಿಘ್ನ ಜಯದ ರೂವಾರಿ, ಜಯವನ್ನ ಒದಗಿಸಿಕೊಟ್ಟಂತವರು. ರಿವರ್ಸ್ ಶಾಟ್, ಈ ಬಾರಿ ಪ್ಯಾಡ್ ಮೇಲೆ ಚೆಂಡನ್ನ ಪಡ್ಕೊಂಡ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹುಶಃ ವಿಕೆಟ್ ಟಚ್ ಆಗಿದೆ, ಆದ್ರೆ ಬೇಲ್ಸ್ ಬಿದ್ದಿಲ್ಲ. ಕ್ರಿಕೆಟಿನ ನಿಯಮವೇ ಆ ರೀತಿ, ಬೇಲ್ಸ್ ಬಿದ್ರೆ ಮಾತ್ರ ಕನ್ಸಿಡರ್ ಪರಿಗಣಿಸಲ್ಪಡ್ತದೆ. ಮತ್ತೆ ಮಂಜು ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ಈಗ ಮಂಜು ಎಸ್ಕಾರಿಕೆ ಭಾಗದಲ್ಲಿ, ಸ್ಟ್ರೈಕರ್ ಅಲ್ಲಿ ರಾಜೇಶ್, ನಾನ್ ಸ್ಟ್ರೈಕರ್ ಅಲ್ಲಿ ಭರತ್. ಕ್ಷೇತ್ರ ರಕ್ಷಣೆ ಒಂದಷ್ಟು ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. 2ನೇ ಓವರ್ನ ಪವರ್ ಪ್ಲೇ ಹಂತದಲ್ಲಿ ಸಾಗ್ತಾ ಇದೆ. ಈಗಾಗಲೇ 11 ಓಟಗಳು, 11ಕ್ಕೆ 2, 11 ಫಾರ್ ಲಾಸ್ ಆಫ್ 2. ಮತ್ತೆ ಮಂಜಾ ಅರೌಂಡ್ ಅಲ್ಲಿ ಎಸೆದಂತ ಚೆಂಡು, ರಿವರ್ಸ್ ಶಾಟ್, ವಿಶಿಷ್ಟ ಶೈಲಿಯ ಹೊಡೆತ ದಾಖಲಿಸುವಂತ ಪ್ರಯತ್ನಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ರಾಜೇಶ್ ಸ್ಟ್ರೈಕರ್ ಅಲ್ಲಿ, ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್. ಈ ಬಾರಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ, ನೇರ ಗುರಿ ಸಾಗ್ತಾ ಇಲ್ಲ. ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ಸ್ಕೋರ್ ನಾ ಮೂವ್ಸ್ ಟು 12. 12 ಓಟಗಳು, 12ಕ್ಕೀಗ 2 ಹುದ್ದರಿ. ವೈಟೇಜ್ ಮ್ಯಾನ್, ತೂಕದ ಮನುಷ್ಯ ಆದರ್ಶ ವಾಕ್ ಟು ಪೆವಿಲಿಯನ್ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಮತ್ತೊಂದೆಡೆ ಮಧು ಮತ್ತೆ ಎಸ್ಕಾರಿಕೆ ಭಾಗದಲ್ಲಿ ಮಂಜು. 12 ಓಟಗಳು, ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಅಷ್ಟುತ್ತಮ ರೀತಿಯ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡರಿ, 4 ಓಟದ ಸೇರ್ಪಡೆ, ಅಷ್ಟುತ್ತಮ ರೀತಿಯ ಹೊಡೆತ ದಾಖಲಾಗ್ತಾ ಇದೆ. 16 ಓಟಗಳು, 16. ಬಹಳಷ್ಟು ಉತ್ತಮ ರೀತಿಯ ಒಂದು ದಾಂಡಿಗಥಾನ ನಡುಸರದಿ ಆಟಗಾರರು ಪಂದ್ಯಾಟವನ್ನು ಕೊಂಡೊಯ್ತಾ ಇದ್ದಾರೆ. ಆದ್ರೆ 83 ಓಟದ ಬೃಹತ್ ಮೊತ್ತದ ಟಾರ್ಗೆಟ್ ಈಗ ಅದ್ಯಾವ ರೀತಿ ಚೇಸ್ ಆಗ್ತದೆ ಕಾಯ್ದು ನೋಡ್ಬೇಕಾಗ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 16. ಮತ್ತೆ ಮಂಜಾ ಎಸ್ಕಾರಿಕೆ ಭಾಗದಲ್ಲಿ ಈ ಬಾರಿ ಎಸೆದಂತ ಚೆಂಡು, ಬೀಸುವಂತ ಪ್ರಯತ್ನ, ಪ್ಯಾಡ್ ಮೇಲೆ ಚೆಂಡನ್ನ ಪಡ್ಕೊಂಡ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್, ಮಂಜನ ಆರ್ಭಾಟ. ಎಸೆತಗಾರಿಕೆ ಭಾಗದಲ್ಲಿ ಅವಿಘ್ನ ಸ್ಟಾರ್ಸ್ ತಂಡಕ್ಕೆ ಈಗ ಜಯವನ್ನ ಲಭಿಸಿತು ಎಲಿಮಿನೇಟರ್ 1 ಅಲ್ಲಿ. ಈಗ ಕ್ವಾಲಿಫೈಯರ್ ಪಂದ್ಯಾಟ ಸಾಗ್ತಾ ಇದೆ. ಈಗಾಗಲೇ KVK
ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಫಸ್ಟ್ ಉತ್ತಮ ರೀತಿಯ ಹೊಡೆತ ಚೆಂಡು ಮತ್ತೆ ಸೀಮಾರೇಖೆ ಅಂಚಿಗೆ ಸಾಕ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಈಗ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಅಲಾಂಗ್ ದ ಕಾರ್ಪೆಟ್ ಗ್ರೌಂಡ್ ಶಾಟ್ ದಾಖಲಿಸಿದ್ರು. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ನೌ ಮೂವ್ಸ್ ಆನ್ ಟು 17 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. 17ಕ್ಕೆ 2, 24 ಎಸೆತ ಬಾಕಿ ಉಳಿತಾ ಇದೆ. 66 ಓಟದ ಅವಶ್ಯಕತೆ. 24 balls, 66 runs required now. ಸರಾಸರಿ ರನ್ ಧಾರಣೆ ಪ್ರಸ್ತುತ ರನ್ ಧಾರಣೆ 8, ಅಗತ್ಯ ಇರುವಂತ ರನ್ ಧಾರಣೆ 16.50. ಪ್ರತಿ ಓವರ್ಗೆ ಆಲ್ಮೋಸ್ಟ್ 17 ರನ್ಸ್, 17 ಓಟಗಳು, 17 ಓಟದ ಸಮೀಪ ದಾಖಲಿಸಿದ್ರೆ ಪ್ರತಿ ಓವರ್ಗೆ ಜಯಿಸಬಲ್ಲಂತ ಪಂದ್ಯಾಟ. ಲೆಕ್ಕಾಚಾರ ತಪ್ಪಿದ್ರೆ ಸಿಸಿಎಲ್ ಸೀಸನ್ 1 ಫೈನಲ್ ಪ್ರವೇಶವನ್ನ ವಿಘ್ನೇಶ್ ಪಡ್ಕೊಳ್ತಾರೆ. ಭೈರವ ಬ್ಲಾಸ್ಟರ್ಸ್ 3ನೇ ಓವರ್ಗಾಗಿ ಪ್ರವೀಣ್. ಫಸ್ಟ್ ಉತ್ತಮ ಬಾರಿ ಉದ್ದರಿ ಆರಿಸಿಕೊಂಡು ಬೀಸದ ಪ್ರಯತ್ನ, ಕ್ಲೀನ್ ಬಾಲ್. 3ನೇ ಉದ್ದರಿ ನೆಲಕ್ಕುಳ್ತಾ ಇದೆ. ಹದಿನೇಳಕ್ಕೆ 3 ಶೂನ್ಯ ಸಂಪಾದನೆ ಜೊತೆಗಾಗಿ ಆದರ್ಶ ವಾಪಸ್ ಆದ್ರು. ಆದ ನಂತರ ಭರತ್ ಈಗ ವಾಪಸ್ ಆಗ್ತಾ ಇದ್ದಾರೆ. 1 ಸಿಕ್ಸರ್ 2 ಬೌಂಡ್ರಿನ ದಾಖಲಿಸಿದ್ರು. ಮಧು ವಾಪಸ್ ಆದ್ರು ಶೂನ್ಯ ಸಂಪಾದನೆ ಜೊತೆಗಾಗಿ. ಪ್ರವೀಣ್ ವಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಫಸ್ಟ್ ಉತ್ತಮ ರೀತಿಯ ಒಂದು ಎಸೆತ, ಈ ಬಾರಿ ಸ್ಲೋವರ್ ಚೆಂಡು, ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ ತನ್ಮೂಲಕ. ಸಮಯ ಈಗ 8:34. ಸೆಕೆಂಡ್ ಇನ್ನಿಂಗ್ಸ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರವೀಣ್ ಒಂದಷ್ಟು ವರವಾಗ್ತಾ ಇದ್ದಾನೆ. ಪ್ರವೀಣ್ ಎಸ್ಗಾರಿಕೆ ಭಾಗದಲ್ಲಿ ಈಗಾಗಲೇ 4 ವಿಕೆಟ್ ಅನ್ನ ಕಬಳಿಸಿದಂತ ಎಸೆತಗಾರ. ತಂಡದ ಮೊತ್ತ ಈಗ 17. ಹ್ಯಾಟ್ರಿಕ್ ಚಾನ್ಸಸ್. ಫಸ್ಟ್ ಉತ್ತಮ ರೀತಿಯ ಒಂದು ಹೊಡೆತ ಮತ್ತೆ ಹ್ಯಾಟ್ರಿಕ್ ಬಾಲ್ ಉಳ್ಕೊಳ್ತಾ ಇದೆ. 2ನೇ ಬಾರಿಗೆ ಈಗ ಹ್ಯಾಟ್ರಿಕ್ ಬಾಲ್ ತಮ್ಮ ತಕ್ಕೆಗೆ ದಾಖಲಿಸಿಕೊಳ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕನ್ನಡ ನಾಡಿನಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕಂಡಂತ ಚಲನಚಿತ್ರ ಮುಂಗಾರು ಮಳೆ. ನಾಯಕ ನಟ ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಸಹೋದರರು ಮಹೇಶ್ ಕೃಷ್ಣರವರು ಈಗಾಗಲೇ ನಮ್ಮ ಪ್ರಾಮುಖ್ಯ ವೇದಿಕೆ ಅಂತ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದಯಮಾಡಿ ಅವರನ್ನ ನಮ್ಮ ಸಿಸಿಎಲ್ನ ಸದಸ್ಯರು ಎಲ್ಲರೂ ಅವರನ್ನ ಕರೆತರಬೇಕಿರೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರನ್ನ ನಾವು ಮುಖ್ಯ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 19 ಓಟಗಳು, 19 ಫಾರ್ ಲಾಸ್ ಆಫ್ 4 ವಿಕೆಟ್ಸ್. ನಾವು 19 ಓಟಗಳು. ಪಂದ್ಯಾಟ ಈಗಾಗಲೇ ಸ್ಪಷ್ಟ ಮೇಲುಗೈಯನ್ನು ಪಡ್ಕೊಳ್ತಾ ಇದೆ. ಪ್ರವೀಣಿನ ಬೌಲಿಂಗ್ ದಾಳಿ ಬಹಳಷ್ಟು ಹಲ್ಲೆ ಆಗ್ತಾ ಇದೆ. ಅವಿಘ್ನೇಶ್ ಈಗ ಸ್ಟಾರ್ ಆಗ್ತಾ ಇದ್ದಾನೆ ಪ್ರವೀಣಿನ ಸ್ಲೋವರ್ ಡೆಲಿವರಿಗಳು, ವಿಕೆಟ್ಗಳು ಲಭಿಸ್ತಾ ಇದೆ. ಬಹಳಷ್ಟು ಸಮಯೋಚಿತ ಬೌಲರ್ ಕೂಡ. ಎಂಡ್ ಆಫ್ ಓವರ್ ನಂಬರ್
3 score now moves to 19. 19 ಓಟಗಳಿಗೆ ತಲುಪ್ತಾ ಇದೆ. ಪ್ರವೀಣ್ ಬೌಲಿಂಗ್ ಅಲ್ಲಿ ದಾಳಿಯಲ್ಲಿ ಈಗಾಗಲೇ ಇದುವರೆಗೂ ಕೂಡ 4 ವಿಕೆಟ್ ಅನ್ನು ಉರುಳಿಸಿದ್ರು. ಅವರ ಬೌಲಿಂಗ್ ದಾಳಿಯಲ್ಲಿ ಈಗ 13ಕ್ಕೆ 4 ಅವರ ಬೌಲಿಂಗ್ ಫಿಗರ್ಸ್ ಈಗಾಗಲೇ ನಮ್ಮ ಎಲ್ಇಡಿ ಸ್ಕ್ರೀನ್ ಅಲ್ಲಿ ಕಂಡುಗೊಳಿಸ್ತಾ ಇದೆ. ಈ ಎಲ್ಇಡಿ ಸ್ಕ್ರೀನ್ಸ್, ಲೈಟ್ಸ್, ಡಿಜೆ ಇದೆಲ್ಲ ನಮ್ಮ ಎಬಿ ರಾಜೂರವರು, ಎಬಿ ಇವೆಂಟ್ಸ್ ನ ರಾಜೂರವರು ಇದನ್ನ ನಮ್ಗೆ ನೀಡ್ತಾ ಇದ್ದಾರೆ. ಅವರಿಗೆ ಮತ್ತೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅವಿಘ್ನ ಸ್ಟಾರ್ಸಿನ ಡ್ರಿಂಕ್ಸ್ ಬ್ರೇಕ್, 2 minutes ಡ್ರಿಂಕ್ಸ್ ಬ್ರೇಕ್ ಈಗ ಅಫಿಷಿಯಲ್ ಆಗಿರ್ತದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಥ್ಯಾಂಕ್ ಯು ಡಿಜೆ. ಈಗ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಮುಂದುವರಿಕೆ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಮಂಚ ಎಸ್ಗಾರಿಕೆ ಭಾಗದಲ್ಲಿ ಜ್ಞಾನೇಶ್ ಎಸೆತಗಾರರ ದಾಂಡಿಗತನಕ್ಕೆ ಬರ್ತಾ ಇದ್ದಾರೆ. ಮಂಜಸ್ ಅಂತ ಚೆಂಡು ಬಶುತ ಮರಿತ ಎಸೆತ ಅವಿಘ್ನ ಸ್ಟಾರ್ಸ್ಗೆ ಸ್ಟಾರ್ ಆಗ್ತಾ ಇದ್ದಾನೆ ಈಗ ಪ್ರವೀಣ್ ಬೌಲಿಂಗ್ ದಾಳಿಯಲ್ಲಿ 13ಕ್ಕೆ 4 ಉರುಳಿಸಿದಂತ ಯಶಸ್ವಿ ಬೌಲರ್ ಕೂಡ. ಮತ್ತೆ ಮಂಚು, ಥ್ಯಾಂಕ್ ಯು ಡಿಜೆ. ಮತ್ತೆ ಮಂಚು ಎಸ್ಗಾರಿಕೆ ಭಾಗದಲ್ಲಿ ಬಶುತ ಮರಿತ ಎಸೆತ. ಈ ಬಾರಿ ಭೈರವ ಬ್ಲಾಸ್ಟರ್ಸ್ ಮತ್ತು ಅವಿಘ್ನ ಸ್ಟಾರ್ಸ್ ನಡುವಣ ಪಂದ್ಯಾಟ ಅತಿ ನಿರೀಕ್ಷಿತ ಪಂದ್ಯಾಟ ಆಗ್ತಾ ಇತ್ತು. ಈಗಾಗಲೇ ಆರಂಭಿಕತ 4 ಹುದ್ದರಿ ಕಳ್ಕೊಂಡ ನಂತರ ಪಂದ್ಯಾಟದ ಚಾನ್ಸಸ್ ಈಗ 70-30 ಏಕಪಕ್ಷೀಯ ಆಗುವಂತ ಎಲ್ಲ ಲಕ್ಷಣಗಳು ತೋರ್ಪಡಿಸ್ತಾ ಇದೆ. ಪ್ರಸ್ತುತ ಮರಿತ ಎಸೆತ. ಈ ಬಾರಿ 3ರಿಂದ 4 ಸಿಕ್ಸರ್ ಬರಲೇಬೇಕಾಗ್ತಾ ಇದೆ. ಬಂದ್ರೆ ಮಾತ್ರ ರಂಧಾರಣೆ ಹೆಚ್ಚುವರಿಯನ್ನು ಕಂಡುಕೊಳ್ತದೆ. ಪಂದ್ಯಾಟದ ಗತಿ ಬದಲಾಗ್ತದೆ. 1ರಿಂದ 2 ವಿಕೆಟ್ ಅನ್ನ ಪಡ್ಕೊಂಡ್ರೆ ಪಂದ್ಯಾಟದ ಚಿತ್ರಣ ಬದಲಾಗ್ತದೆ. ಸ್ಕೋರ್ ಮೂವ್ಸ್ ಆನ್ ಟು 20. ಮಂಚು ಎಸ್ಗಾರಿಕೆ ಭಾಗದಲ್ಲಿ 20 ಓಟಗಳು, 2 ದಶಕದ ಪೂರೈಕೆ ಆಗ್ತಾ ಇದೆ. 20 ದಶಕದ ಸಾಧನೆ. ಮತ್ತೆ ಮಂಜು 4ನೇ ಬಾರಿಗೆ ಬಶುತ ಮರಿತ ಎಸೆತ. ರಿವರ್ಸ್ ಶಾಟ್. ಈ ಬಾರಿ ತೀರಾ ಕ್ರೀಸ್ ಹೊರಭಾಗದಲ್ಲಿ, ವೈಟ್ ಕ್ರೀಸ್ ಹೊರಭಾಗದಲ್ಲಿ ಎಸೆದ್ರು. ವೈಟ್ ಬಾಲ್ ಅಕ್ರಮ ಎಸೆತ ಸೂಚನೆ ಬರ್ತಾ ಇದೆ. ವೈಟ್ ಬಾಲ್ ಸೂಚನೆಗಳು. ತಂಡದ ಮೊತ್ತ ಈಗ 21 ಓಟಗಳಿಗೆ ತಲುಪ್ತಾ ಇದೆ. ಮತ್ತೆ ಮಂಜು 3ನೇ ಬಾರಿಗೆ ಎಸ್ಗಾರಿಕೆ ಭಾಗದಲ್ಲಿ ಈಗಾಗಲೇ ವಿಐಪಿ ಡಯಸ್ ನ ತುದಿಯನ್ನ ಬಳಕೆ ಮಾಡಿಕೊಂಡು ಎಸ್ಗಾರಿಕೆ ಭಾಗದಲ್ಲಿ ಬರ್ತಾ ಇದೆ. ಮಂಜು ಸಿಸಿಎಲ್ ತುದಿಯನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಪ್ರಸ್ತುತ ಮರಿತ ಎಸೆತ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಪಾಸ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಪ್ರಸ್ತುತ ಮರಿತ ಎಸೆತವನ್ನ ಮಂಜು ತೋರ್ಪಡಿಸಿದ್ರೆ ಅವಿಘ್ನ ಸ್ಟಾರ್ಸಿನ ಕ್ಷೇತ್ರ ರಕ್ಷಕರು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸಂಘಟಿಸ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಅವಿಘ್ನ ಸ್ಟಾರ್ಸಿಗೆ ಒಂದು ಪಂದ್ಯಾಟ ಪ್ರವೀಣ್ ನ ಮುಖಾಂತರವಾಗಿ ಸ್ಟಾರ್ ಆಗ್ತಾ ಇದ್ದಾನೆ. ಪ್ರವೀಣ್ ಕಳೆದ ಪಂದ್ಯಾಟದ ಎಲಿಮಿನೇಟರ್ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡಂತವ್ರು. ಮತ್ತೆ ಈ ಬಾರಿ ಎಸೆದಂತ ಚೆಂಡು ಅಷ್ಟುತ್ತಮ ರೀತಿಯ ಒಂದು ಹೊಡೆತ. ಬಾಟಮ್ ಹ್ಯಾಂಡಲಿನ ಉಪಯೋಗನ ಮಾಡಿದ್ರು. ಅಲಾಂಗ್ ದ ಕಾರ್ಪೆಟ್ ಗ್ರೌಂಡ್ ಶಾಟ್ ಅನ್ನು ದಾಖಲಿಸಿದ್ರು. ಒಂದೋಟ ಸೇರ್ಪಡೆ. ಒಟ್ಟಾರೆ ಗಳಿಕೆ ಈಗ 22 ಓಟಗಳು. 22 14 balls 61 13 balls 61 runs required now. 13 ಎಸೆತ 61 ಓಟದ ಅವಶ್ಯಕತೆ. ಬಳಸುತ್ತ ಮರಿತದ ಹೊಡೆತ. ಹೆಲಿಕಾಪ್ಟರ್ ಶಾಟ್. ಈ ಬಾರಿ ಇನ್ನರ್ ಸರ್ಕಲ್ ಹೊರಭಾಗದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಾ ಇದೆ. ಒಂದೋಟ ಸೇರ್ಪಡೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಅವಿಘ್ನ ಸ್ಟಾರ್ಸಿನ ಬಿಗುವಾದಂತ ಕ್ಷೇತ್ರ ರಕ್ಷಣೆಗೆ ಈಗ ಒಂದಷ್ಟು ಭೈರವ ಬ್ಲಾಸ್ಟರ್ಸ್ ಕಕ್ಕಾಬಿಕ್ಕಿ ಆಗ್ತಾ ಇದ್ದಾರೆ. ಎಂಡ್ ಆಫ್ ಓವರ್ ನಂಬರ್ 4. 23 23 12 ಎಸೆತ 60 ಓಟದ ಅವಶ್ಯಕತೆ. 12 balls 60 runs required. ಪ್ರತಿ ಓವರ್ಗೆ 30 ಓಟದ ಅಗತ್ಯ ಇರುವಂತ ರನ್ ಧಾರಣೆ.
ಬಾಸುತ್ತಮರಿತಂದು ಹೊಡೆತ ತನ್ ಮೂಲಕವಾಗಿ ಚೆಂಡು ಸೀಮಾರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ 6 ಓಟಗಳು. ಥ್ಯಾಂಕ್ ಯು. ಪ್ರತಿ ಹೋರಾಟ ಜಾರಿಗೊಳಿಸ್ತಾ ಇದ್ದಾನೆ ದಾಂಡಿಗ ಜ್ಞಾನೇಶ್. ಪಂದ್ಯಾಟ ಈಗ ಒಂದಷ್ಟು ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಮತ್ತೆ ಬರ ಸತ ಚೆಂಡು ಬಾಸುತ್ತಮರಿತಂದು ಹೊಡೆತ ಡಿಪೆಕ್ಷಕ ಸೀಮಾರೇಖೆ ಅಂಚಿಗೆ ಸಾಕ್ತಾ ಇದೆ. ಒಂದೋಟ ಪೂರೈಕೆಯನ್ನು ಮಾಡಿದ್ರು. ಓಟಗಳಿಗೆ ಅವಕಾಶ ಬರ್ತಾ ಇದೆ. ಒಂದೋಟಕ್ಕೆ ಸೀಮಿತವಾಗ್ತಾ ಇದೆ. ರಾಜೇಶ್ ಇನ್ನು ಕೂಡ ಸ್ಟ್ರೈಕರ್ ಅನ್ನ ಕಂಡುಕೊಳ್ತಾ ಇರುವಂತ ದಾಂಡಿಗ. ನಾವೇ ಒಂದು ಯಶಸ್ವಿ ಪಂದ್ಯಾಟಕ್ಕಾಗಿ ಆಗಮಿಸ್ತಾ ಇದ್ದಾರೆ ವೆಂಕಟೇಶ್ ರವರು, ಅಭಿ ಎಂಟರ್ಪ್ರೈಸಸ್ ಮಾಲೀಕರು ಚಿಕ್ಕಬಾನಾವರ. ನಮಗೆ ಒಂದು ಪಂದ್ಯಾಕೂಟದ ಪ್ರೋತ್ಸಾಹಕರು, ಬೆನ್ನೆಲುಬಾಗಿ ನಮಗೆ ಬಹಳಷ್ಟು ಕೈ ಜೋಡಿಸಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದ್ ನಿಮಿಷ ಡಿಜೆ. ಥ್ಯಾಂಕ್ ಯು. ನವೀನ್ ರವರು ಸಮಾಜ ಸೇವಕರು, ಅವರು ಸಹ ನಮ್ಮ ಈ ಒಂದು ಯಶಸ್ವಿ ಪಂದ್ಯಾಟಕ್ಕೆ ಆಗಮಿಸ್ತಾ ಇದ್ದಾರೆ. ವಿದ್ಯಾರಣ್ಯಪುರ ಅವರ ಒಂದು ಸಹಕಾರ ಬಹಳಷ್ಟು ಅಪಾರವಾಗ್ತಾ ಇದೆ. ಅವ್ರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪಂದ್ಯಾಕೂಟದ ನೇರ ಪ್ರಸಾರ ಎಂ ಸ್ಪೋರ್ಟ್ಸ್, ಮತ್ತೊಂದೆಡೆ ಎಬಿ ಇವೆಂಟ್ಸ್ ರಾಜೂರವರು, ಸಚಿನ್ ಮಹಾದೇವ್ ರವರ ಛಾಪ್ ಈಗಾಗಲೇ ವಿದೇಶದಲ್ಲಿ ಕೂಡ ಮೂಡ್ತಾ ಇದೆ. 70,000+ ಸಬ್ಸ್ಕ್ರೈಬರ್ಸ್ ಈಗಾಗಲೇ ಎಂ ಸ್ಪೋರ್ಟ್ಸ್ ಗೆ ಬರ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ನಮಗೆ ಒಂದು ಯಶಸ್ವಿ ಪಂದ್ಯಾಟದ ಚಿತ್ರೀಕರಣ ಸಿದ್ದು ಒಂದೆಡೆ ಉಪ್ಪಿ, ಈ ರೀತಿಯಂತ ಅರಸೀಕೆರೆ ಹುಡುಗರು ವಿಶ್ವಾದ್ಯಂತ ಈ ಒಂದು ಪಂದ್ಯಾಕೂಟದ ಸೆರೆ ಹಿಡಿತಾ ಇದ್ದಾರೆ. ಮತ್ತೆ 8 ಪೋಲ್ಗಳ ಹಗಲು ರಾತ್ರಿ ಆದ್ರೂ ಕೂಡ ಹೊನಲು ಬೆಳಕಿನ ವ್ಯವಸ್ಥೆಯನ್ನ ಮಾಡಿದಂತವರು ಎಬಿ ಇವೆಂಟ್ಸಿನ ರಾಜೂರವರು, ಅವ್ರಿಗೆ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ಒಂದು ಪಂದ್ಯಾಕೂಟದ ಮುಖ್ಯ ರೂವಾರಿ, ಬೆನ್ನೆಲುಬು, ಹಾರ್ಟ್ ಬೀಟ್ ಈಗಾಗಲೇ ಮಂಜುನಾಥ್ ರವರು, ಭೈರವ ಟೂರ್ಸ್ ಅಂಡ್ ಟ್ರಾವೆಲ್ಸಿನ ಮಾಲೀಕರು, ಅವರ ಧರ್ಮ ಪತ್ನಿ ಶಾರದಮ್ಮನವರ ಜೊತೆಗೆ ಈಗಾಗಲೇ ಪಂದ್ಯಾಟ ವೀಕ್ಷಿಸ್ತಾ ಇದ್ದಾರೆ. ಅವ್ರಿಗೆ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅವರ ಪುತ್ರರಂತ ಹರ್ಷ ಗೌಡರು, ಅವ್ರಿಗೆ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅವರ ಕನಸಿನ ಕೂಸು ಸೀಸನ್ ಜನನಾಯಕನ ಪಾಳ್ಯ ಸೀಸನ್ 1 ಸಿಸಿಎಲ್ ಚಾಂಪಿಯನ್ಸ್ ಲೀಗ್ ಈಗಾಗಲೇ ಕ್ವಾಲಿಫೈಯರ್ 2 ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ಶುಕ್ರವಾರ 10 ಗಂಟೆಗೆ ಪ್ರಾರಂಭಿಸಿದಂತ ಪಂದ್ಯಾಟ ಈಗ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ಮತ್ತೆ ಬರೆ ಸತ ಚೆಂಡು ಬಾಸುತ್ತಮರಿತಂದು ಹೊಡೆತ, ಒಂದೋಟ ಸೇರ್ಪಡೆ. 5ನೇ ಓವರ್ನ ಚಾಲ್ತಿಯಲ್ಲಿ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. 5 overs gone now. Score moves to 32 for loss of 5 wickets. Last 6 balls remaining now. ಕೊನೆಯ ಎಸೆತ 99.9 ಈಗಾಗಲೇ ಕಂಗೊಳಿಸ್ತಾ ಇದೆ. ಬಹುಶಃ ಇಲ್ಲಿದ್ರ ಭೈರವ ಬ್ಲಾಸ್ಟರ್ಸ್ ಪಂದ್ಯಾಟವನ್ನ ಜಯಿಸಿದ್ರೆ ಬಹುಶಃ ಅದು ನೈಸ್ ಗ್ರೌಂಡ್ ಅಲ್ಲಿ ಒಂದು ಪವಾಡ. ಮತ್ತೆ ಬರೆ ಸತ ಚೆಂಡು ಬಾಸುತ್ತಮರಿತಂದು ಹೊಡೆತ, ಒಂದೋಟ ಸೇರ್ಪಡೆ. ಕ್ವಾಲಿಫೈಯರ್ 2 ಜಯಿಸುವಂತ ಅವಕಾಶಗಳು ಸಮೀಪಿಸ್ತಾ ಇದೆ. ಅವಿಕ್ನ ಸ್ಟಾರ್ಸ್ ಈಗ ಸ್ಟಾರ್ಸ್ ಆಗ್ತಾ ಇದ್ದಾರೆ. ರಾತ್ರಿಯ ಸ್ಟಾರ್ಸ್ ಈಗ ಆಕಾಶದಲ್ಲಿ
ಇಲ್ಲದೆ ಹೋದ್ರು ಕೂಡ ಅವಿಘ್ನ ಸ್ಟಾರ್ಸಿನ ಪಂದ್ಯಾಟ ಈಗ ಸ್ಟಾರ್ಸ್ ಆಗಿ ಉಳಿತಾ ಇದೆ. ರಿವರ್ಸ್ ಶಾಟ್, ಪ್ರಸ್ತುತ ಮರಿತ ಒಂದು ಹೊಡೆತ, ಒಂದೊಟ್ಟ ಸೇರ್ಪಡೆ, ಕ್ಷೇತ್ರರಕ್ಷಣೆಯನ್ನು ಮಾಡಿದ್ರು. ಒಟ್ಟಾರೆ ಗಳಿಕೆ ಈಗ 34 ಔಟ್ಗಳಿಗೆ ತಲುಪ್ತಾ ಇದೆ. 34, ಲಾಸ್ಟ್ 4 balls ರಿಮೈನಿಂಗ್ ನೌ. ನಾಲ್ಕೆ ಸತ 49 ಓಟದ ಅವಶ್ಯಕತೆ, ಒಂದು ಓಟ ಸೇರ್ಪಡೆ ಆಗ್ತಾ ಇದೆ. 3 ಸತ ಬಾಕಿ ಉಳಿತಾ ಇದೆ. 48 ಓಟದ ಅವಶ್ಯಕತೆ. 48 ರಿಕ್ವೈರ್ಡ್ ಫ್ರಮ್ 3 balls. ಈಗಾಗಲೇ ವಿಜಯ ದುದುಂಬಿಯನ್ನ ಬಾರಿಸುವಂತ ಎಲ್ಲ ಲಕ್ಷಣಗಳು. ಪ್ರಸ್ತುತ ಮರಿತೊಂದು ಎಸೆತ, ಈ ಬಾರಿ ಶಾರ್ಟ್ ಟರ್ನ್ ಮೇಲೆ ರನ್ ಔಟ್ ಅವಕಾಶ. ಓಟಗಳು ಪೂರೈಕೆಯನ್ನ ಮಾಡಿದ್ರು. 2 ಎಸೆತ ಬಾಕಿ ಉಳಿತಾ ಇದೆ. ಸಿಸಿಎಲ್ ಫೈನಲ್ ಪಂದ್ಯಾಟಕ್ಕೆ ಈಗಾಗಲೇ ಕೆವಿಕೆ ಮತ್ತೊಂದೆಡೆ ಅವಿಘ್ನ ಸ್ಟಾರ್ಸ್ ಮತ್ತು ಭೈರವ ಬ್ಲಾಸ್ಟರ್ ಪಂದ್ಯಾಟವನ್ನು ಆಡ್ತಾ ಇದೆ. 2 balls 47 runs required now. ಸ್ಲೋವರ್ ಡೆಲಿವರಿ, ಬಾರಿ ಪ್ರಸ್ತುತ ಮರಿತ ಒಂದು ಹೊಡೆತ, ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಊಜಿ ಕ್ಷೇತ್ರರಕ್ಷಣೆ ವಿಕೆಟ್ ಕಂಡುಕೊಳ್ತಾ ಇದ್ದಾರೆ. ತನ್ಮೂಲಕ ಬೌಂಡರಿ, 4 ಓಟದ ಸೇರ್ಪಡೆ. ಪಂದ್ಯಾಟ ಮುಕ್ತವನ್ನ ಕಂಡುಕೊಳ್ತಾ ಇದೆ. ಈಗ 45 ಓಟದ ಅಂತರದಲ್ಲಿ ಪಂದ್ಯಾಟವನ್ನ ಜಯಿಸ್ತಾ ಇದೆ ಅವಿಘ್ನ ಸ್ಟಾರ್ಸ್. ಈಗ ಕೃತಜ್ಞತೆಗಳು ಭೈರವ ಬ್ಲಾಸ್ಟರ್ಸ್ಗೆ, ಅಭಿನಂದನೆಗಳು ಅವಿಘ್ನ ಸ್ಟಾರ್ಸ್ಗೆ. ಓವರ್ ಟು ಶಿವನಾರಾಯಣ್ ಐತಾಳ್. ಹಲೋ ಹಲೋ